ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 2 ಅಧ್ಯಾಯ 19 ದಾನವ ಹಿರಣ್ಯಾಕ್ಷನ ಸಂಹಾರ. ಇದರಿಂದ 24ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 24. ವಿನಶ್ವಾಸು ಸ್ವಮಾಯಾಸು ಭೂಯಶ್ಚಾವ್ರಜ್ಯ ಕೇಶವಂ ಋಷೋಪಗೂಹಮಾನೋಮುಂ ದದೃಶೋವಸ್ಥಿತಂ ಬಹಿಹಿ. ಅನುವಾದ: ಆ ದಾನವನು ತನ್ನ ಮಾಂತ್ರಿಕ ಶಕ್ತಿ ಚದುರಿ ಹೋದದ್ದನ್ನು ಕಂಡಾಗ ಮತ್ತೊಮ್ಮೆ ದೇವೋತ್ತಮ ಪುರುಷನಾದ ಕೇಶವನ ಎದುರಿಗೆ ಬಂದನು. ಕ್ರೋಧಪೂರ್ಣನಾಗಿ ಭಗವಂತನನ್ನು ಹಿಸುಕಿ ಹಾಕಲೆಂದು ತನ್ನ ತೋಳುಗಳಲ್ಲಿ ಅವನನ್ನು ಆಲಂಗಿಸಲು ಪ್ರಯತ್ನಿಸಿದನು. ಆದರೆ ಭಗವಂತನು ಅವನ ಬಾಹುವೃತ್ತದ ಹೊರಗೆ ನಿಂತಿರುವುದನ್ನು ಅವನು ಅತ್ಯಾಶ್ಚರ್ಯದಿಂದ ಕಂಡನು. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹೋದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಭಗವಂತ ಸುದರ್ಶನ ಚಕ್ರವನ್ನು ಪ್ರಯೋಗ ಮಾಡಿ ಆ ರಾಕ್ಷಸ ಪ್ರದರ್ಶನ ಮಾಡಿದ್ನಲ್ಲ, ಆ ಐಂದ್ರಜಾಲಿಕ ಶಕ್ತಿಯನ್ನೆಲ್ಲ ಅವನು ಚದುರಿಸ್ಬಿಡ್ತಾನೆ. ಆ ಸಮಯಕ್ಕೆ ಹಿರಣ್ಯಾಕ್ಷನ ತಾಯಿ ಇರ್ತಾಳಲ್ಲ ದೀತಿ, ಅವಳ ಹೃದಯದಲ್ಲಿ ಇದ್ದಕ್ಕಿದ್ದಂಗೆ ಭಯಕಂಪನ ಆಗುತ್ತೆ. ಅವಳು ತುಂಬ ಹೆದರಿಕೆ ಆಗುತ್ತೆ. ಅವಳು ತನ್ನ ಪತಿಯಾದ ಕಶ್ಯಪನ ಮಾತುಗಳನ್ನು ಸ್ಮರಣೆ ಮಾಡ್ಕೊಳ್ತಾಳೆ. ಆಗ ಅವಳ ಮೊಲೆಗಳಿಂದ ರಕ್ತ ಸುರಿಯುತ್ತೆ ಅನ್ನೋದನ್ನ ತಿಳ್ಕೊಂಡ್ವಿ. ಈಗ ಮುಂದುವರೆದು ಇಲ್ಲೇನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಆ ದಾನವ ಇದಾನಲ್ಲ, ಅವನು ತನ್ನ ಮಾಂತ್ರಿಕ ಶಕ್ತಿ ಚದುರು ಹೋಯ್ತಲ್ಲ, ಅಂದ್ರೆ ತಾನು ಏನು ಇಂದ್ರಜಾಲವನ್ನು ಹರಡಿದ್ನೋ ಅದೆಲ್ಲನೂ ಚೂರು ಚೂರಾಗೋಯ್ತು. ಅದನ್ನು ನೋಡಿದಾಗ ಮತ್ತೊಂದು ಸರಿ ಏನು ಮಾಡ್ತಾನೆ, ಆ ಭಗವಂತನಾದಂತಹ ಕೇಶವನ ಎದುರಿಗೆ ಬರ್ತಾನೆ. ಇಲ್ಲಿ ಭಗವಂತನನ್ನ ಕೇಶವ ಅಂತ ಕರೆದಿದ್ದಾರೆ. ಯಾಕೆ? ಕೇಶಿ ಎನ್ನುವಂಥ ರಾಕ್ಷಸನನ್ನು ಕೊಂದಿರ್ತಾನಲ್ಲ, ಅದಕ್ಕೋಸ್ಕರ ಅವನೇನು ಮಾಡ್ತಾನೆ, ತುಂಬ ಕೋಪ ಮಾಡಿಕೊಂಡು ಭಗವಂತನನ್ನು ಹಿಸಕ್ಕೆ ಹಾಕ್ಬಿಡ್ಬೇಕು ಅಂತ ತನ್ನ ತೋಳುಗಳಲ್ಲಿ ಅವನನ್ನು ಆಲಿಂಗನೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾನೆ. ಆದರೆ ಭಗವಂತ ಏನಾಯಿತು, ಅವನು ಹಿಡ್ಕೊಂಡಿದ್ದಾನೆ. ಆದರೆ ಭಗವಂತ ಅವನ ಬಾಹುವಿನ ವೃತ್ತದ ಹೊರಗಡೆ ನಿಂತಿರೋದನ್ನು ಅವನು ಅತ್ಯಾಶ್ಚರ್ಯದಿಂದ ನೋಡ್ತಾನೆ. ಹಿಸಕ್ಬೇಕು ಅಂತ ಹಿಡ್ಕೊಂಡಿರೋದೇನೋ ಹಿಡ್ಕೊಂಡಿರ್ತಾನೆ, ಆದರೆ ನೆಕ್ಸ್ಟ್ ಮೂಮೆಂಟಲ್ಲಿ ನೋಡಿದ್ರೆ ಭಗವಂತ ಅವನ ಆಲಿಂಗನದಲ್ಲಿರೋದಿಲ್ಲ, ಅವನು ಅದರಿಂದ ಹೊರಗಡೆ ನಿಂತಿರೋದನ್ನು ಅವನು ಆಶ್ಚರ್ಯದಿಂದ ನೋಡ್ತಾನೆ. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಈ ಶ್ಲೋಕದಲ್ಲಿ ಭಗವಂತನನ್ನು ಕೇಶವನೆಂದು ಸಂಬೋಧಿಸಲಾಗಿದೆ. ಏಕೆಂದರೆ ಅವನು ಸೃಷ್ಟಿಯ ಆರಂಭದಲ್ಲಿ ಕೇಶಿ ಎಂಬ ದಾನವನನ್ನು ಕೊಂದಿದ್ದನು. ಕೇಶವ ಎಂಬುದು ಕೃಷ್ಣನ ಹೆಸರೂ ಆಗಿದೆ. ಕೃಷ್ಣನು ಎಲ್ಲ ಅವತಾರಗಳಿಗೂ ಮೂಲ ಪುರುಷನು. ಸಕಲ ಕಾರಣಗಳಿಗೂ ಕಾರಣನಾದ ದೇವೋತ್ತಮ ಪುರುಷನಾದ ಗೋವಿಂದನು ಏಕಕಾಲಕ್ಕೆ ತನ್ನ ವಿವಿಧ ಅವತಾರಗಳಲ್ಲಿ ಮತ್ತು ವಿಸ್ತರಣಗಳಲ್ಲಿ ಕಾಣಿಸಿಕೊಳ್ಳುವನು ಎಂದು ಬ್ರಹ್ಮ ಸಂಹಿತೆ ದೃಢೀಕರಿಸಿದೆ. ಈ ಒಂದು ಶ್ಲೋಕದಲ್ಲಿ ಭಗವಂತನನ್ನ ಕೇಶವ ಅಂತ ಕರೆದಿದ್ದಾರೆ. ಯಾಕೆ ಅಂತಂದ್ರೆ ಅವನು ಸೃಷ್ಟಿಯ ಆರಂಭದಲ್ಲಿ ಕೇಶಿ ಅನ್ನುವಂಥ ಒಬ್ಬ ರಾಕ್ಷಸನನ್ನ ಕೊಂದಿದ್ದ. ಕೇಶವ ಅನ್ನೋದು ಕೃಷ್ಣನ ಹೆಸರು. ಮತ್ತೆ ಕೃಷ್ಣ ಎಲ್ಲ ಅವತಾರಗಳಿಗೂ ಕೂಡ ಮೂಲ ಪುರುಷ, ಸಕಲ ಕಾರಣಗಳಿಗೆ ಕಾರಣಕರ್ತನಾದಂತಹ ಆ ಭಗವಂತನಾದಂತಹ ಗೋವಿಂದ ಒಂದೇ ಸಮಯಕ್ಕೆ ಬೇರೆ ಬೇರೆ ಅವತಾರಗಳಲ್ಲಿ ಬೇರೆ ಬೇರೆ ವಿಸ್ತರಣೆಗಳಲ್ಲಿ ಕಾಣಿಸ್ಕೊಳ್ತಾನೆ ಅಂತ ಬ್ರಹ್ಮ ಸಂಹಿತೆಯಲ್ಲಿ ಹೇಳಿದ್ದಾನೆ. ದೇವೋತ್ತಮ ಪರಮಪುರುಷನನ್ನು ಅಳೆಯುವ ದಾನವನ ಪ್ರಯತ್ನ ಔಚಿತ್ಯಪೂರ್ಣವಾಗಿದೆ. ಐಹಿಕ ಶಕ್ತಿಯಿಂದ ತನ್ನ ಮಿತವಾದ ತೋಳುಗಳಿಂದಲೇ ಪರಾತ್ಪರನನ್ನು ಸೆರೆಹಿಡಿಯಬಹುದೆಂದು ಭಾವಿಸಿ ದಾನವನು ತನ್ನ ತೋಳುಗಳಿಂದ ಭಗವಂತನನ್ನು ಆಲಿಂಗಿಸ ಬಯಸಿದನು. ಭಗವಂತನು ಮಹತ್ತಿಗೂ ಮಹತ್ತಾದವನು, ಅಣುವಿಗೂ ಅಣುವಾದವನು ಎಂಬುದನ್ನು ಆತ ತಿಳಿದಿರಲಿಲ್ಲ. ಅಂದ್ರೆ ಇಲ್ಲೇನು ಹೇಳ್ತಾ ಇದ್ದಾರೆ, ಭಗವಂತನನ್ನ ನಾನು ಹಿಡ್ಕೊಂಡ್ಬಿಡ್ತೀನಿ ಅಥವಾ ಅವನನ್ನ ಆಲಿಂಗನೆ ಮಾಡಿ ಅವನನ್ನ ಹಿಸ್ಕಾಕ್ಬಿಡ್ಬೇಕು ಅಥವಾ ಅವನನ್ನ ಹಾಗೆ ಕೊಂದು ಬಿಡಬೇಕು ಅಂತ ಅವನ ಪ್ರಯತ್ನ ಮಾಡ್ತಾನಲ್ಲ. ಸೊ ಭಗವಂತನನ್ನ ಈ ರೀತಿ ಅಳಿಯೋದು ಸಾಧ್ಯನೇ ಇಲ್ಲ. ಆ ರೀತಿ ಮಾಡೋದಕ್ಕೆ ಪ್ರಯತ್ನ ಮಾಡೋದು ಕೂಡ ಅದೊಂಥರ ವಿಚಿತ್ರ, ಸಾಧ್ಯನೇ ಇಲ್ಲದೆ ಇರೋ ಕೆಲಸವನ್ನ ಮಾಡೋದಕ್ಕೆ ಹೋದಾಗೆ ಅಂತ. ಯಾಕೆ ಅಂತಂದ್ರೆ ಆ ದಾನವ ಐಹಿಕ ಪ್ರಪಂಚಕ್ಕೆ ಸೇರಿರುವಂಥವನು, ಅವನಿಗಿರೋದು ಐಹಿಕ ಶಕ್ತಿ. ಅವನು ಆ ಶಕ್ತಿಯಿಂದ ತನ್ನ ಮಿತವಾದ ತೋಳುಗಳಿಂದ ಪರಾತ್ಪರನಾದಂತಹ ಭಗವಂತನನ್ನ ಸೆರೆ ಹಿಡಿದು ಬಿಡಬಹುದು ಅಂತ ಭಾವಿಸ್ತಾನಲ್ಲ, ಅದು ಎಷ್ಟು ಹಾಸ್ಯಾಸ್ಪದವಾಗಿದೆ. ದಾನವ ತನ್ನ ತೋಳುಗಳಿಂದ ಭಗವಂತನನ್ನ ಆಲಂಗಿಸಬೇಕು ಅಂತ ಅವನು ಬಯಸ್ತಾನೆ. ಆದರೆ ಭಗವಂತ ಅಣೋರಣೀಯಾನ್
ಮಹತೋ ಮಹೀಯಾನ್ ಅಂತ ಹೇಳ್ತಾರೆ. ಅಂದರೆ ಏನು, ಭಗವಂತ ಮಹತ್ತಿಗೂ ಮಹತ್ತಾದವನು, ಅಣುವಿಗೂ ಕೂಡ ಅಣುವಾದವನು ಅನ್ನೋದು ಆ ದಾನವನಿಗೆ ಗೊತ್ತಿರಲಿಲ್ಲ. ಅದಕ್ಕೆ ಅವನು ಭಗವಂತನನ್ನು ಸೆರೆ ಹಿಡಿದು ಬಿಡ್ಬೋದು ಅಂತ ಹೋಗ್ತಾನೆ. ಸರ್ವೋತ್ತಮನಾದ ಭಗವಂತನನ್ನು ಯಾರೂ ಸೆರೆ ಹಿಡಿಯಲಾರರು ಅಥವಾ ಅವನನ್ನು ತಮ್ಮ ನಿಗ್ರಹಕ್ಕೊಳಪಡಿಸಲಾರರು. ಆದರೆ ದಾನವ ವ್ಯಕ್ತಿಯು ಸರ್ವೋತ್ತಮನಾದ ಭಗವಂತನ ಉದ್ದ ಅಗಲಗಳನ್ನಳೆಯಲು ಸದಾ ಪ್ರಯತ್ನಿಸುತ್ತಾನೆ. ತನ್ನ ಅಚಿಂತ್ಯ ಶಕ್ತಿಯಿಂದ ಭಗವಂತನು ಭಗವದ್ಗೀತೆ ವಿವರಿಸಿದಂತೆ ವಿಶ್ವರೂಪಿಯಾಗುವನು. ಅದೇ ಕಾಲಕ್ಕೆ ಅವನು ತನ್ನ ಭಕ್ತರ ಪೆಟ್ಟಿಗೆಯಲ್ಲಿ ಆರಾಧನೀಯ ದೇವತೆಯಾಗಿ ಉಳಿಯುತ್ತಾನೆ. ಭಗವಂತನ ಮೂರ್ತಿಯನ್ನು ಸಣ್ಣ ಪೆಟ್ಟಿಗೆಯಲ್ಲಿಟ್ಟು ತಮ್ಮೊಂದಿಗೆ ಎಲ್ಲೆಡೆ ಒಯ್ಯುವ ಅನೇಕ ಭಕ್ತರಿದ್ದಾರೆ. ಅವರು ಪ್ರತಿದಿನ ಬೆಳಗ್ಗೆ ಪೆಟ್ಟಿಗೆಯಲ್ಲಿರುವ ಭಗವಂತನನ್ನು ಪೂಜಿಸುತ್ತಾರೆ. ಸರ್ವೋತ್ತಮ ಭಗವಂತನಾದ ಕೇಶವ ಅಥವಾ ದೇವೋತ್ತಮ ಪುರುಷನಾದ ಕೃಷ್ಣನು ನಮ್ಮ ಎಣಿಕೆಯ ಯಾವ ಅಳತೆಗೂ ನಿಲುಕುವುದಿಲ್ಲ. ಯಾವುದೇ ಪ್ರಮಾಣದ ದಾನವೀಯ ಕ್ರಿಯೆಗಳಿಂದ ಭಗವಂತನನ್ನು ಸಂಪರ್ಕಿಸಲಾಗದಿದ್ದರೂ ಅವನು ತನ್ನ ಭಕ್ತರೊಂದಿಗೆ ಯಾವುದೇ ರೂಪದಲ್ಲಿ ಇರಬಲ್ಲನು. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಗುರುಗಳು ಅಂತಂದ್ರೆ, ಭಗವಂತನನ್ನ ಯಾರು ಸೆರೆ ಹಿಡಿಯೋದಕ್ಕಾಗೋದಿಲ್ಲ. ಅವನನ್ನ ನಮ್ಮ ಕಂಟ್ರೋಲಲ್ಲಿ ಇಟ್ಕೊಂಡ್ಬಿಡ್ಬೋದು ಅಂತ ಅನ್ಕೊಂಡ್ರೆ ಅದು ತಪ್ಪು. ಆದರೆ ಇಲ್ಲಿ ಆ ರಾಕ್ಷಸ ಏನು ಮಾಡ್ದ, ಭಗವಂತನನ್ನ ತನ್ನ ಉದ್ದ ಅಗಲಗಳಲ್ಲಿ ಅವನನ್ನು ಅಳಿಯೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ. ನನ್ನ ತೋಳುಗಳಿಂದ ಅವನನ್ನು ಆಲಿಂಗನೆ ಮಾಡ್ಕೊಂಡ್ಬಿಡ್ಬೋದು ಅಂತನ್ಬಿಟ್ಟು. ಆದರೆ ತನ್ನ ಅಚಿಂತ್ಯ ಶಕ್ತಿಯಿಂದ ಭಗವಂತ ಭಗವದ್ಗೀತೆಯಲ್ಲಿ ವಿವರಣೆ ಮಾಡಿರೋ ಹಾಗೆ ವಿಶ್ವರೂಪಿಯಾಗ್ತಾನೆ. ಅವನೇನಾದರೂ ಹಿಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದ್ರೆ ಅವನು ತನ್ನ ವಿಶ್ವರೂಪವನ್ನೇ ಅವನು ತಾಳ್ತಾನೆ. ಅಷ್ಟು ಶಕ್ತಿ ಇದೆ ಭಗವಂತನಿಗೆ. ಅದೇ ಸಮಯಕ್ಕೆ ಸರಿಯಾಗಿ ಅವನೇನು ಮಾಡ್ತಾನೆ, ತನ್ನ ಭಕ್ತರು ಚಿಕ್ಕದೊಂದು ಪೆಟ್ಟಿಗೆ ಇಟ್ಕೊಂಡು ಅದರಲ್ಲಿ ಭಗವಂತನ ಒಂದು ವಿಗ್ರಹವನ್ನು ಇಟ್ಕೊಂಡು ಅಥವಾ ಅವನದೇ ಆದಂಥ ಯಾವುದಾದ್ರೂ ಒಂದು ರೀತಿಯಲ್ಲಿ ಆ ಸಣ್ಣ ಪೆಟ್ಟಿಗೆಯಲ್ಲಿ ಇಟ್ಕೊಂಡು ಅವರು ಆರಾಧನೆ ಮಾಡ್ತಾ ಇರ್ತಾರೆ. ಆ ರೀತಿ ಆರಾಧನೆ ಮಾಡೋರಿಗೆ ಅವನು ದೇವತೆಯಾಗೆ ಉಳಿತಾನೆ. ಅದೇ ಯಾರಾದರೂ ದಾನವರು ಅಹಂಕಾರದಿಂದ ತಮ್ಮ ಶಕ್ತಿ ಸಾಮರ್ಥ್ಯದಿಂದ ಭಗವಂತನನ್ನು ಹಿಡಿಯಕ್ಕೋದ್ರೆ ವಿಶ್ವರೂಪಿನೇ ಆಗ್ಬಿಡ್ತಾನೆ. ಭಗವಂತನ ಮೂರ್ತಿಯನ್ನು ಸಣ್ಣ ಸಣ್ಣ ಪೆಟ್ಟಿಗೆಗಳಿಟ್ಕೊಂಡು ತಾವು ಎಲ್ಲೋದ್ರೂ ಅದನ್ನು ತಗೊಂಡು ಹೋಗೋರು ಇರ್ತಾರೆ. ಕೆಲವರು ಭಕ್ತರು ಅವರನ್ನು ಪ್ರತಿನಿತ್ಯ ಆ ಪೆಟ್ಟಿಗೆಯಿಂದ ಆ ಮೂರ್ತಿಗಳನ್ನು ತೆಗೆದು ಪೂಜೆ ಮಾಡೋರು ಇರ್ತಾರೆ. ಸೊ ಅಲ್ಲಿ ಅವನು ಭಕ್ತರಿಗೆ ಅವನು ಭಗವಂತನಾಗಿ ಅಲ್ಲಿ ಇರ್ತಾನೆ. ಸರ್ವೋತ್ತಮನಾದಂತಹ ಭಗವಂತನಾದ ಕೇಶವ ಅಥವಾ ಕೃಷ್ಣ ನಮ್ಮ ಎಣಿಕೆ ಯಾವ ಅಳತೆಗೂ ಕೂಡ ಅವನು ನಿಲುಕೋದಿಲ್ಲ. ನಾವು ಹೀಗಿರ್ಬೋದು, ಹಾಗಿರ್ಬೋದು, ಇಷ್ಟು ಉದ್ದ ಇರ್ಬೋದು, ಇಷ್ಟು ಎತ್ತರ ಇರ್ಬೋದು, ಆ ಥರ ಎಲ್ಲ ನಾವು ಯೋಚನೆ ಮಾಡೋದಕ್ಕೆ ಆಗೋದಿಲ್ಲ. ಯಾಕೆ, ಅವನು ಅಣುಗಿಂತ ಅಣುವಾಗ್ತಾನೆ, ಮಹತ್ತಿಗಿಂತ ಮಹತ್ತಾಗಿರ್ತಾನೆ. ಈಗ ಯಾವುದೇ ಪ್ರಮಾಣದ ದಾನವೀಯ ಕ್ರಿಯೆಗಳು, ದಾನವರು ಮಾಡುವಂಥ ಯಾವುದೇ ಕ್ರಿಯೆಗಳಿಂದ ಭಗವಂತನನ್ನು ನಾವು ಸಂಪರ್ಕ ಮಾಡೋದಕ್ಕಾಗದೇ ಇದ್ದರೂ ಕೂಡ ತನ್ನ ಭಕ್ತರ ಜೊತೆ ಅವನು ಯಾವ ರೂಪದಲ್ಲಿ ಬೇಕಾದರೂ ಇರ್ತಾನೆ. ಇದಕ್ಕೆ ನಾವು ಭಕ್ತರ ಜೀವನ ಚರಿತ್ರೆಗಳಲ್ಲಿ ಬೇಕಾದಷ್ಟು ಎಕ್ಸಾಂಪಲ್ಗಳನ್ನು ನೋಡಬಹುದು. ಭಕ್ತ ಕುಂಬಾರನ ಜೊತೆ ಒಬ್ಬ ಸೇವಕನಾಗಿರ್ತಾನೆ. ಇನ್ನು ಬೇಕಾದಷ್ಟರ ಭಕ್ತರ ಜೀವನ ಚರಿತ್ರೆಗಳಲ್ಲಿ ನೋಡಿದಾಗ ಆನೆಯಾಗಿ ಸಹಾಯ ಮಾಡ್ತಾನೆ, ಹುಲಿಯಾಗಿ ಬರ್ತಾನೆ, ಆಮೇಲೆ ಬೇರೆ ಬೇರೆ ರೂಪಗಳಲ್ಲಿ ಪ್ರಾಣಿಯಾಗಿ ಬರ್ತಾನೆ, ಪಕ್ಷಿಯಾಗಿ ಬರ್ತಾನೆ. ಯಾವ ರೂಪದಲ್ಲಿ ಬೇಕಾದರೂ ಬಂದು ಅವ್ರ ಜೊತೆ ಇರೋದಕ್ಕೆ ಅವನು ತಯಾರಾಗಿರ್ತಾನೆ ಅನ್ನೋದು ಇದರ ಅರ್ಥ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.